ಕಿಡಿಗೇಡಿಗಳು ನನ್ನ ಬಗ್ಗೆ ವಿನಾಕಾರಣ ಹೇಳಿಕೆ ನೀಡಿ ಸಮಾಜದ ನಡುವೆ ಗೊಂದಲ ಸೃಷ್ಟಿಯಾಗುವಂತ ಹೇಳಿಕೆ ನಾನು ನೀಡಿಲ್ಲ. ಬೋವಿ ಸಮಾಜದವರು ನನ್ನ ಮೇಲೆ ಮಾಡಿರುವ ಆರೋಪ ಸುಳ್ಳು. ಎಲ್ಲ ಸಮಾಜದ ಜನರೊಂದಿಗೆ ಒಳ್ಳೆಯ ಬಾಂಧವ್ಯ ಇದೆ ಎಂದು ಕುಮಾರ ಮಹಾರಾಜ ಸ್ವಾಮಿಗಳು ಹೇಳಿದ್ದಾರೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಗವಿಮಠದ ಕುಮಾರ ಮಹಾರಾಜ ಸ್ವಾಮಿಗಳು ಸಮಾಜಗಳ ನಡುವೆ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಸ್ವಾಮಿಗಳು ನಮ್ಮ ಆದರಹಳ್ಳಿ ಮಠಕ್ಕೆ ಬೇಡ ಎಂದು ಬೋವಿ ವಡ್ಡರ ಸಮಾಜದವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ತಮ್ಮ ಮೇಲೆ ಬಂದ ಆರೋಪದ ವಿಚಾರವಾಗಿ ಭಾನುವಾರ ಆದರಹಳ್ಳಿ ಗ್ರಾಮದ ಅಗಸ್ಯ ಮುಂದೆ ಕುಳಿತರು ಕುಮಾರ ಮಹಾರಾಜ ಸ್ವಾಮಿಗಳು. ಸ್ವಾಮೀಜಿಗಳ ನಡೆಯನ್ನು ನೋಡಿ ಲಂಬಾಣಿ ಜನಾಂಗದ ಜನರು ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಮಠ ಬಿಡಬಾರದು, ಅವರು ಎಲ್ಲ ಸಮಾಜದ ಪರವಾಗಿ ಇದ್ದಾರೆ ಎಂದು ಲಂಬಾಣಿ ಮಹಿಳೆಯರು ಮಾತನಾಡಿದರು. ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಕ್ಕೆ ಆಗಮಿಸಿದ ಲಂಬಾಣಿ ಸಮಾಜದ ಜಿಲ್ಲಾಧ್ಯಕ್ಷರು, ಮುಖಂಡರು ಮತ್ತು ಬೋವಿ ವಡ್ಡರ ಸಮಾಜದ ಜಿಲ್ಲಾಧ್ಯಕ್ಷರು, ಮುಖಂಡರು ಮತ್ತು ವೀರಶೈವ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಪ್ಪ ಶಿರಸೂರಿ, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ಈರಪ್ಪ ರಿತ್ತಿ ಸೇರಿದಂತೆ ಎರಡು ಸಮಾಜದ ಜನರೊಂದಿಗೆ ಸಮಸ್ಯೆಯನ್ನು ಚರ್ಚಿಸಿ ಗ್ರಾಮದಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ನಡೆದುಕೊಳ್ಳುವ ರೀತಿಯಲ್ಲಿ ರಾಜಿ ಮಾಡುವ ಮೂಲಕ ಬಗೆಹರಿಸಲಾಯಿತು. ವೀರನಾಡ್ಪಾದ್, NKSTV4 ನ್ಯೂಸ್, ಲಕ್ಷ್ಮೇಶ್ವರ. ಪ್ರತಿಯೊಂದು ಈ ಸಮಾಜದ ಹೋರಾಟ ಬಂದಾಗ ನಾವೆಲ್ಲ ಮಿಂಗಲ್ ಆಗಿ ಕೆಲಸ ಮಾಡ್ತೀವಿ. ನಾವು ಬೋಯಿ ಸಮಾಜದ ವಿರುದ್ಧ ಯಾವತ್ತೂ ಹೋರಾಟ ಮಾಡ್ತಾ ಇಲ್ಲ. ಬೋಯಿ ಸಮಾಜದ ಒಳಗಡೆ ಈ ಧರ್ಮವನ್ನು ಚುಚ್ಚಿತಿರ್ತಕ್ಕಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ, ಸ್ವಾಮಿಗಳು ಯಾರು ಧಮಕಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಅದನ್ನು ಶಾಂತಪಡಿಸೋಕೆ ಎಷ್ಟು ಪ್ರಯತ್ನ ಮಾಡಿದ್ರು ಪ್ರಯತ್ನ ಆಗಲಾರ್ದಷ್ಟು ನಮ್ಮನ್ನು ನೋವು ಮಾಡಿದ್ದಾರೆ ಅವರು. ನಾ ಈ ಹಿನ್ನೆಲೆ ಅವ್ರಿಗೆ ಕರೆಸಿ ಅವ್ರು ಹಿರಿಯರನ್ನು ಕುಂದಿರಿಸ್ಕೊಂಡು ಹೇಳಿದ್ದೀನಿ. ನನ್ನ ಮಾತು ಹಿರಿಯರು ಯಾರು ಕೇಳಲಿಲ್ಲ. ಅವರು 2 ಸಲ ನಾನು ಹಿರಿಯರನ್ನು ಕುಂದಿರಿಸ್ಕೊಂಡು ನಾನು ಕೇಳಿದಾಗ ನನ್ನ ಮಾತು ಯಾರು ಕೇಳಿಲ್ಲ. ಒಂದು ವಿಷಯ ನೋವು ಆಗ್ಲಾರ್ದ ಯಾರು ಬರಂಗಿಲ್ಲ. ಇಂತ ಬಿಸಿಲಾಗ ನೀವೆಲ್ಲರೂ ಕುಂತೀರ ಅಂದ್ರೆ ಗೊತ್ತಾಗ್ತದ ನಿಮ್ದು ತ್ರಾಸ ಏನಾಗೈತೆ ಅಂತ. ಅದಕ್ಕಾಗಿ ಒಂದ್ಸಲ ನಾವು ಫಸ್ಟ್ ಬಂದೀವಿ. ಇನ್ನೊಂದ್ಸಲ ಈ ತರ ಆಯ್ತು ಘಟನೆ ಅಂತಂತಂದ್ರ ನೀವೇನಂತೀರಲ್ಲ, ಹೊಲದಾಗ ಬರ್ತಾರ, ದೌರ್ಜನ್ಯ ಮಾಡ್ತಾರ, ಬಣ್ಣಾಗ ಮುಸ್ತಾರ ಅಂತ ಇಲ್ಲಿ ಯಾವನು ಸೂರ ಇಲ್ಲ, ಸೂರ ತೀರ ಯಾರು ಇಲ್ಲ. ಇದು ಭೂಮಿ ಸಮಾಜದವ್ರಾಗ್ಲಿ ಬೇರೆ ಸಮಾಜದವ್ರಾಗ್ಲಿ ಯಾವುದೇ ಸಮಾಜ ಆಗ್ಲಿ ಇಲ್ಲಿ ಸೂರನ ಯಾರಿಲ್ಲ. ಕಾನೂನಿಗೆ ಯಾರು ದೊಡ್ಡವರಲ್ಲ, ಯಾರು ಎಲ್ಲರೂ ಕಾನೂನು ಮುಂದೆ ತಲೆ ಬಾಗ್ಲೇಬೇಕ. ಅದಕ್ಕಾಗಿ ಇದೊಂದ್ಸಲ ನಾವು ಬಂದಿವಿ. ಅವ್ರು ಕೂಡ ಹೇಳ್ತೀವಿ, ಅವ್ರು ಕೂಡ ನಾನು ಒಬ್ಬನೇ ಹೋಗಿ ಹೇಳಲ್ಲ, ರವಿಕಾಂತ್ ಅಂಗಡಿ ಅವ್ನು ಕರ್ಕೊಂಡು ಹೋಗಿ ಹೇಳ್ತೀನಿ. ಅವ್ರು ಅದಕ್ಕಾಗಿ ಇದೊಂದ್ಸಲ ತಮ್ಮೆಲ್ಲರಿಗೂ ಕೈ ಮುಗಿತೀವಿ. ಆ ಸಮಾಜ ಬಿಟ್ಟರು ನಾವು ಬಿಟ್ಟಿಲ್ಲ. ಅವ್ರನ್ನ ಎಲ್ಲಾ ರೀತಿಯಿಂದನೂ ನಾವು ಅವ್ರ ಸೇವೆ ಮಾಡ್ಕೊಂತ ಬಂದೀವಿ. ಈಗ ಅಜ್ಜಾರ ಅಕಸ್ಮಾತ್ ಯಾವನಾರು ಫೋನ್ ಮಾಡಿ ಕಿಡಿಗೇಡಿ ಅಜ್ಜಾರು ಫೋನ್ ಮಾಡಿ ಧಮಕಿ ಹಾಕಿ ಅನ್ನೋದಿತ್ತಂದ್ರೆ ನಮ್ಮ ಸಮಾಜದವ್ರಿಗೆ ಯಾರಿಗಾರ ತಿಳಿಸೋದಿತ್ತು. ಹಿಂಗ ಕಿಶೋರ್ ಮಗ ರಮೇಶ್ ಅಂತೇಳಿ ಏನು ಅಡಿಯಲ್ಲ ತಾವು ಮಾಡ ಅಂತ ನಾವು ಸರಿಯಾಗಿ ಹೇಳ್ರಿ ಅಂತ ಅನ್ಬಿಡ್ತೀವಿ. ಅಕಸ್ಮಾತ್ ಅವು ಏನ್ರ ನಾವು ಬುದ್ಧಿ ಕಲಿಸ್ತಾ ಇದ್ರ ಅವ್ಗೆ ಸರ್ ನಾವು ಪಾಠ ಹೇಳಿಲ್ಲ ಅಂದ್ರೆ ಮತ್ತೆ ಅಜ್ಜಾರು ಆಡಿಯೋ ಕ್ಲಿಪ್ ಬಿಟ್ಟು ಜನರಿಗೆ ಸಂದೇಶ ಕೊಡ್ಬೋದು. ಆದ್ರೆ ಈ ಸಮುದಾಯದ ಮೇಲೆ ಒಂದು ಕಳಕಳಿ ಐತಂದ್ ಬಂದ ಇಂಥವ್ರು ಹಿರಿಯರನ್ನ ಇಟ್ಕೊಂಡು ನೀವೊಂದು ಚರ್ಚೆ ಮಾಡಿ ಇದನ್ನ ಇತ್ಯರ್ಥಪಡಿಸಿದ್ರೆ ಚೆನ್ನಾಗಿರ್ತೈತಿ. ಸಮುದಾಯದ ಮೇಲೆ ಒಂದು ಕಳಕಳಿ ಐತಂದ್ ಬಂದ ಇಂಥವ್ರು ಹಿರಿಯರನ್ನ ಇಟ್ಕೊಂಡು ನೀವೊಂದು ಚರ್ಚೆ ಮಾಡಿ ಇದನ್ನ ಇತ್ಯರ್ಥಪಡಿಸಿದ್ರೆ ಚೆನ್ನಾಗಿರ್ತೈತಿ. ಅದು ಒಳ್ಳೆ ಗುಣ ಎಲ್ಲ ಇದರಲ್ಲಿ ಊರಲ್ಲಿ ಇರುತ್ತೆ. ಅದಕ್ಕೆ ಇದೇನು ಈಗ ಸ್ವಲ್ಪ ಏನಿದೆ ವಾತಾವರಣ ಅದಕ್ಕೆ ಇದಾಗ್ಯದ, ಕಲುಷಿತ ಆಗ್ಯದ. ಇದು ಸ್ವಲ್ಪ ದಿನ ನಾವು ಟೈಮ್ ಕೊಡ್ತೀವಿ ಅಂದ್ರೆ ಅದು ತಾನಾಗಿನ ಮತ್ತೆ ಶಾಂತಾಗಿ ನೀರೇನದ ಅದು ತಿಳಿ ಆಗೇ ಆಗತ್ತೆ. ಅದಕ್ಕೆ ಅಜ್ಜಾರು ಕೂಡ ದೊಡ್ಡ ಮನಸ್ಸು ಮಾಡ್ಬೇಕು. ಈ ಕಡೆ ಹಿರಿಯರು ಆ ಕಡೆ ಹಿರಿಯರು ಕೂಡ ದೊಡ್ಡ ಮನಸ್ಸು ಮಾಡಿ ಇದರ ಸೋಲು ಗೆಲುವು ಅಂತ ತಗೊಳ್ಳಾರ್ದ, ವೈಯಕ್ತಿಕವಾಗಿ ತಗೊಳ್ಳಾರ್ದ, ಸಮಾಜ ನಮ್ಮ ಸಮುದಾಯ ನಿಮ್ಮ ಸಮುದಾಯ ಅಂತ ತಗೊಳ್ಳಾರ್ದ, ಸೋಲ್ನಲ್ಲೂ ಗೆಲುವು ಇದೆ, ಕ್ಷಮಾ ಗುಣ ಎಲ್ಲರ ಹತ್ರನೂ ಇರ್ಬೇಕು. ಅಜ್ಜಾರು ಕೂಡ ಎಲ್ಲ ನಮ್ಮ ಇದನ್ನ ಮಾಡಿ ಅವ್ರ ಆಶೀರ್ವಾದ ಯಾವಾಗಿದ್ದು ಇರ್ಲಿ ಅಂತ ಹೇಳ್ತಾ ಇನ್ನೊಂದಷ್ಟು 4-5 ದಿನ ಬಿಟ್ಟು ನಂತರ ಅಧ್ಯಕ್ಷರ ಜೊತೆ ಮತ್ತು ಮಂಜು ಮಾಗಡಿ ಅವ್ರ ಜೊತೆ ಮಾತಾಡ್ಬಿಟ್ಟು 4-5 ದಿನ ಬಿಟ್ಟು ಸೇರೋಣ ಅಂತ ಎಲ್ಲ ಹೇಳಿದಾರೆ. ಆ ಕಡೆ ವನ್ನಪ್ಪರು ಇರ್ಬೋದು, ಉಮೇಶ್ ಇರ್ಬೋದು, ಈ ಕಡೆ ನಮ್ಮ ಮೆಂಬರ್ಸ್ ಮತ್ತು ಲಂಬಾಣಿ ಸಮುದಾಯ ಇರ್ಬೋದು, ಯಾರು ಇದನ್ನ ಬಗ್ಗಿನ ಅರಸ ಸರ್ ಇದು ಮುಂದೆ ವರ್ಷದ ಬೇಡ ಅಂತ ಎಲ್ಲರೂ ಹೇಳಿದ್ದಾರೆ. ಈ ಭಿನ್ನಾಭಿಪ್ರಾಯಗಳು ಏನಾದ್ರು ಸ್ವಲ್ಪ ಸಮಯ ಮುಗಿತಂದ್ರೆ ಅದೆಲ್ಲ ಸರಿ ಹೋಗುತ್ತೆ. ಮತ್ತೆ ನೀವು ಸಹಿತ ಮತ್ತೆ ಮಠದ ಕಾರ್ಯಕ್ರಮಗಳು ಮಾಡ್ತೀವಿ, ಅಜ್ಜಾರು ಸಹಿತ ನಿಮ್ಗೆ ಕರೆದು ಮತ್ತೆ ಎಲ್ಲರೂ ಮತ್ತೆ ಅಜ್ಜಾರ ನಿಮ್ಮ ಸಮಾಜಕ್ಕೆ ಎಲ್ಲರಿಗ್ ಸಂಬಂಧ ರೀ, ನಮ್ದು ನಿಮ್ದು ಅಂತೇಳಿ ಏನೂ ಆರ್ಸಿಲ್ರಿ. ಅವ್ರು ಬರ್ಬೇಕು ಇವ್ರು ಬರಬಾರ್ದು ಅಂತೇಳಿ ಯಾರಿಗೊಂದಿಲ್ರಿ. ಇಡೇ ದೇಶನ ನಂದು, ಬಂದಂತ ಭಕ್ತರು ನಂದ ಅಂತೇಳಿ ಅಂದಾನ್ರಿ ಅವ. ನೀ ಬಾರಪ್ಪ ನೀವ್ ಬ್ಯಾಡಪ್ಪ ಅಂತೇಳಿ ಯಾರಿಗೊಂದಿಲ್ಲ. ಒಟ್ಟ ಎತ್ತಂಗಡಿ ಮಾಡ್ದ ಆ ಮಂದಿಗ ಒಡ್ರ ಮಂದಿಗ
ಅವ್ರಿಗೆ ಹಚ್ಕೊಂಡು ಅವ್ರಿಂದನ ಸೇವಾ ಮಾಡಿಸ್ಕೊಂಡಾನ. ಹಾ, ಈಗ ಯಾಕಪ್ಪ ಹಿಂಗ ಯಾಕಂತೀರಿ ನೀವು? ಅದ್ರ ಸಲುವಾಗಿ ಊರಾಗ ಏನ್ ಘರ್ಷಣೆ ನಡೆದ್ರು ಗುಂಪಾಗಿ ಬರ್ತಾರ ಹುಡ್ರ ಮಂದಿ. ಏನೋ ಘರ್ಷಣೆ ನಡೆದ್ರು ಗುಂಪಾಗಿ ಬರ್ತಾರ. ದನಕರ ಅಂತ ಹೇಳಾರೀಗ ಹೊಡೆದಾಟ. ಇದೇ ತರ ಮಾಡ್ಕೊಂಡು ಬಗೆಹರಿಸೋಣಂತ ಯಾವತ್ತು ಮಾಡ್ಕೊಂಡು ಊರಾಗ ಒಂದು ಒಳ್ಳೆ ವಾತಾವರಣ ತಂದ ಊರಾಗ ಒಂದು ಬಹಳ ಚಂದ ಇರೋದಿದ್ದೀರಿ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹೇಳಿ